Hello friends, welcome to my channel all about education. ಇವತ್ತು ನಾವು ಇಂಗ್ಲಿಷ್ ಪೆಡಗಾಜಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಕಲಿಯೋಣ. ಇದು ಕೂಡ ಅಸೆಸ್ಮೆಂಟ್ ಗೆ ರಿಲೇಟೆಡ್ ಇಂಪಾರ್ಟೆಂಟ್ very important questions. Okay, first question, which of the following is an effective way to assessment? Okay, question assessment ಇದು. Which of the following is an effective way to assess listening skills? Listening skills ನ ಅಸೆಸ್ ಮಾಡೋದಕ್ಕೆ ಈ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಒಂದು effective method? First option, multiple choice questions on a reading passage. B, oral presentations. C, listening comprehension test. D, writing. ಇವಾಗ ಇಲ್ಲಿ ಕೇಳಿರೋದು listening skills ಬಗ್ಗೆ. ಥರ್ಡ್ ಆಪ್ಷನಲ್ಲಿ ಮಾತ್ರ ನಿಮಗೆ listening comprehension test ಬಗ್ಗೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ ನಂಬರ್ 3 ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಇನ್ ಸ್ಪೀಕಿಂಗ್? LSRW ಕ್ವೆಶ್ಚನ್ ಇದು ಕೂಡ. ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್? ಇವಾಗ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಉದ್ದೇಶ ಏನು ಒಂದು ಸ್ಪೀಕಿಂಗಲ್ಲಿ ಅಂದರೆ ಫಸ್ಟ್ ಆಪ್ಷನ್, ಟು ಪ್ರೊವೈಡ್ ಗ್ರೇಡ್ಸ್ ಟು ಮೆಜರ್ ಫೈನಲ್ ಪ್ರೊಫಿಷಿಯನ್ಸಿ. ನೋಡಿ ಇವಾಗ ಫಸ್ಟ್ ಆಪ್ಷನ್ ಏನಿದೆ, ಟು ಪ್ರೊವೈಡ್ ಗ್ರೇಡ್ಸ್, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್, ಅಥವಾ ನಿಮಗೆ ಪಾಸ್ ಫೇಲ್ ಅಂತಂದ್ಬಿಟ್ಟು ಒಂದು ಕೊಡ್ತಾರಲ್ಲ, ಅದು ಗ್ರೇಡ್ಸ್ ಕೊಡ್ತಾರಲ್ಲ, ಅದು ಯಾವುದ್ರಲ್ಲಿ ಬರುತ್ತೆ? ಫಸ್ಟ್ ಆಪ್ಷನ್ ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಸೆಕೆಂಡ್ ಆಪ್ಷನ್, ಟು ಮೆಜರ್ ಫೈನಲ್ ಪ್ರೊಫಿಷಿಯನ್ಸಿ ಅಂದರೆ ಎಂಡಲ್ಲಿ, ಟರ್ಮ್ ಎಂಡಲ್ಲಿ, ಫೈನಲಲ್ಲಿ ಒಂದು ಮಾಡ್ತೀವಲ್ವ, ಅದಕ್ಕೆ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತೀವಿ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ, ಟು ಗಿವ್ ಆನ್ ಗೋಯಿಂಗ್ ಫೀಡ್ಬ್ಯಾಕ್ ಫಾರ್ ಇಂಪ್ರೂವ್ಮೆಂಟ್. ಹಂಗಂದರೆ ಇವಾಗ ಫೀಡ್ಬ್ಯಾಕ್ ಕೊಡೋದು ಅಥವಾ ಒಂದು ಆನ್ ಗೋಯಿಂಗ್ ಅಂತ ಇದೆಯಲ್ಲ, ಇದು ಈ ವರ್ಡ್ ಯಾವುದ್ರಲ್ಲಿ ಬರುತ್ತೆ? ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಟು ಗಿವ್ ಆನ್ ಗೋಯಿಂಗ್ ಫೀಡ್ಬ್ಯಾಕ್ ಫಾರ್ ಇಂಪ್ರೂವ್ಮೆಂಟ್ಗೋಸ್ಕರ ಫೀಡ್ಬ್ಯಾಕ್ ಅವಾಗವಾಗ ಕೊಡ್ತಾ ಇರ್ತಾರೆ. ಅದು ಯಾವಾಗ ಅಂದರೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ಕೇಳಿದ್ರು, ಅದು ಕೂಡ ಯಾವುದು? ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ನೆಕ್ಸ್ಟ್ ಕ್ವೆಶನ್, ವಿಚ್ ಟೈಪ್ ಆಫ್ ಅಸೆಸ್ಮೆಂಟ್ ಈಸ್ ಬೆಸ್ಟ್ ಸೂಟೆಡ್ ಫಾರ್ ಇವ್ಯಾಲ್ಯೂಯೇಟಿಂಗ್ ರೈಟಿಂಗ್ ಸ್ಕಿಲ್ಸ್? ಇವಾಗ ರೈಟಿಂಗ್ ಸ್ಕಿಲ್ಸ್ನ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಇದು ನಾಲ್ಕು ಆಪ್ಷನಲ್ಲಿ ಅಂದರೆ ಫಸ್ಟ್ ಆಪ್ಷನ್, ಟ್ರೂ ಆರ್ ಫಾಲ್ಸ್ ಕ್ವೆಶನ್ಸ್ ಕೊಡ್ತೀವಿ, ಅಥವಾ ಟ್ರೂ ಆರ್ ಫಾಲ್ಸ್ ಕ್ವೆಶನ್ಸ್ ಕೊಡ್ತೀವೋ, ಅಥವಾ ಎಸ್ಸೆ ರೈಟಿಂಗ್. ಸಿ, ಲಿಸ್ನಿಂಗ್ ಟೆಸ್ಟ್ ಅದು ಲಿಸ್ನಿಂಗ್ ಮಾಡೋದಕ್ಕೆ. ಡಿ, ಓರಲ್ ಇಂಟರ್ವ್ಯೂಸ್. ಯಾವುದು ಅಂದರೆ ರೈಟಿಂಗ್ ಸ್ಕಿಲ್ಸ್ನ ಅಸೆಸ್ ಮಾಡೋಕ್ಕೆ ನಾವು ಒಂದು ಎಸ್ಸೆ ರೇಟಿಂಗ್ ಕೊಡ್ತೀವಿ ಮಕ್ಕಳಿಗೆ, ಇವ್ರ ರೈಟಿಂಗ್ ಸ್ಕಿಲ್ ಹೇಗಿದೆ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡೋದಕ್ಕೆ, ಅಸೆಸ್ ಮಾಡೋದಕ್ಕೆ ಎಸ್ಸೆ ರೇಟಿಂಗ್. ಓಕೆ, ಟ್ರೂ ಆರ್ ಫಾಲ್ಸ್ ಕೊಟ್ಟರೆ ನಮಗೆ ಅವ್ರಿಗೆ ಎಷ್ಟು ಅವನು ರೈಟಿಂಗಲ್ಲಿ ಏನಿದ್ದಾನೆ ಅಂತ ಗೊತ್ತಾಗಲ್ಲ. ಟ್ರೂ ಆರ್ ಫಾಲ್ಸ್ ಅಂತಂದ್ಬಿಟ್ಟು ಯಾರ ಹತ್ರ ಅನ್ನೋದು ಕಾಪಿ ಮಾಡಿಬಿಟ್ಟಾದರೂ ಅವರು ಕೇಳಿಬಿಟ್ಟು ಫಸ್ಟ್ ಕ್ವೆಶನ್ಗೆ ಸೆಕೆಂಡ್ ಆನ್ಸರ್ ಅಂತನಾದರೂ ಬರಿಬೋದು. ಆದರೆ ಎಸ್ಸೆ ರೇಟಿಂಗಲ್ಲಿ ಇವನು ಎಷ್ಟು ಬರೆಯೋ ಒಂದು ಕೆಪಾಸಿಟಿ ಇದೆ, ರೈಟಿಂಗ್ ಸ್ಕಿಲ್ ಎಷ್ಟಿದೆ ಇವರಲ್ಲಿ, ರೈಟಿಂಗ್ ಸ್ಕಿಲ್ ಚೆನ್ನಾಗಿದೆಯೋ ಇಲ್ವೋ ಅಂತಂದ್ಬಿಟ್ಟು ಅಸೆಸ್ಮೆಂಟ್ ಮಾಡ್ಬೋದು ಎಸ್ಸೆ ರೈಟಿಂಗಲ್ಲಿ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಎ ಕಾಮನ್ ಮೆಥಡ್ ಫಾರ್ ಅಸೆಸ್ಸಿಂಗ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದರಲ್ಲಿ ಯಾವುದು ಅಂದರೆ ಫಸ್ಟ್ ಆಪ್ಷನ್ ಏನಿದೆ? ಓರಲ್ ಪ್ರೆಸೆಂಟೇಷನ್ ಯಾವುದ್ರಲ್ಲಿ ಬರುತ್ತೆ? ಸ್ಪೀಕಿಂಗಲ್ಲಿ ಬರುತ್ತೆ. ಬಿ, ಲಿಸ್ನಿಂಗ್ ಟೆಸ್ಟ್, ಅದು ಲಿಸ್ನಿಂಗಲ್ಲಿ ಬಂತು. ಕ್ವೆಶನಲ್ಲಿ ನಮಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಕೇಳಿರೋದು. ಸೊ ಆಪ್ಷನ್ ಸಿ, ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಿಝಸ್ ಇದಕ್ಕೆ ರೈಟ್ ಆನ್ಸರ್. ಫೋರ್ತ್ ಆಪ್ಷನ್ ಏನಿದೆ? ಸ್ಪೀಕಿಂಗ್ ಬಗ್ಗೆ ಕೊಟ್ಟಿದ್ದಾರೆ, ಸ್ಪೀಕಿಂಗ್ ಎಕ್ಸಸೈಸಸ್. ಓಕೆ, ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಿಝಸ್. ಇನ್ನೊಂದು ಸರಿ ಕ್ವೆಶನ್ ನೋಡಿ, ವಾಟ್ ಈಸ್ ಎ ಕಾಮನ್ ಮೆಥಡ್ ಫಾರ್ ಅಸೆಸ್ಸಿಂಗ್ ರೀಡಿಂಗ್ ಕಾಂಪ್ರಿಹೆನ್ಷನ್ನ ಅಸೆಸ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಿಝಸ್ನ ಕಂಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್? ಇದರಲ್ಲಿ ನೋಡಿ ಫಸ್ಟ್ ಆಪ್ಷನ್ ಏನಿದೆ? ಎ ಫೈನಲ್ ಎಕ್ಸಾಮ್ ಅದು ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಸೆಕೆಂಡ್, ಎ ಸ್ಟ್ಯಾಂಡರ್ಡೈಸ್ ಟೆಸ್ಟ್, ಅದು ಕೂಡ ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಥರ್ಡ್ ಆಪ್ಷನ್, ಎ ಮಿಡ್ ಟರ್ಮ್ ಪೇಪರ್, ಅದು ಕೂಡ ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಆಪ್ಷನ್ ಡಿ, ಪೀರ್ ಫೀಡ್ಬ್ಯಾಕ್ ಆನ್ ಎ ಡ್ರಾಫ್ಟ್ ಎಸ್ಸೆ. ನೋಡಿ ಇವಾಗ ಇದು ಫೀಡ್ಬ್ಯಾಕ್ ಯಾವುದ್ರಲ್ಲಿ ಕೊಡೋದು? ಇದರಲ್ಲಿ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ. ಓಕೆ, ಫೀಡ್ಬ್ಯಾಕ್ ಆಗಿರಲಿ, ಆನ್ ಗೋಯಿಂಗ್ ಒಂದು ಕ್ಲಾಸಸ್ಸಲ್ಲಿ ನಡೀತಾ ಇರುತ್ತೆ, ಆನ್ ಗೋಯಿಂಗ್ ಆಗಿರಲಿ, ಫೀಡ್ಬ್ಯಾಕ್ ಆಗಿರಲಿ, ಈ ವರ್ಡ್ಸ್ ನಿಮಗೆ ಕಾಣಿಸಿದ್ರೆ ಅದು ಯಾವುದ್ರಲ್ಲಿ ಬರುತ್ತೆ? ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ. ಕ್ವಿಸ್ ಕಂಡಕ್ಟ್ ಮಾಡೋದು, ಪ್ರಾಜೆಕ್ಟ್ ವರ್ಕ್ ಕೊಡೋದು ಮಕ್ಕಳಿಗೆ, ಇದೆಲ್ಲ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ಒಂದೊಂದು ಆಪ್ಷನ್ ಕೂಡ ಇಂಪಾರ್ಟೆಂಟ್ ಇದರಲ್ಲಿ, ನೋಡ್ಕೊಳ್ಳಿ ಕ್ಲೀನಾಗಿ. ಒನ್ ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಈಸ್ ದಟ್ ದೇ, ಫಸ್ಟ್ ಆಪ್ಷನ್, ಆರ್ ಯೂಶುವಲಿ ಇನ್ಫಾರ್ಮಲ್.
ಇನ್ಫಾರ್ಮಲ್ ಯಾವುದು ಇರುತ್ತೆ ಅಂದರೆ ಒಂದು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಇನ್ಫಾರ್ಮಲ್ ಆಗಿರುತ್ತೆ. ಇಲ್ಲಿ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಬಗ್ಗೆ ಕೇಳಿರೋದು. ಫಸ್ಟ್ ಆಪ್ಷನ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ಸೆಕೆಂಡ್ ಆಪ್ಷನ್ ಏಮ್ ಟು ಮಾನಿಟರ್ ಸ್ಟೂಡೆಂಟ್ ಪ್ರೋಗ್ರೆಸ್ ಕಂಟಿನ್ಯೂಸ್ಲಿ ಒಂದು ಸ್ಟೂಡೆಂಟು ಪ್ರೋಗ್ರೆಸ್ ಹೇಗಿದೆ ಅಂತ ಅಂದ್ಬಿಟ್ಟು ಮಾಡೋದು, ಅದು ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಅಲ್ಲ. ಯಾವುದರಲ್ಲಿ? CCE ಅಲ್ಲಿ ಅಥವಾ ಕಾಂಪ್ರಿಹೆನ್ಸಿವ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನಲ್ಲಿ. ಆಪ್ಷನ್ ಸಿ ನೋಡಿ, ಪ್ರೊವೈಡ್ ಎ ಸಮ್ಮರಿ ಆಫ್ ವಾಟ್ ಸ್ಟೂಡೆಂಟ್ಸ್ ಹ್ಯಾವ್ ಲರ್ನ್ಡ್. ಸಮ್ಮರಿ ಅಂದರೆ ಏನು? ಹೋಲ್, ಟೋಟಲ್ ಅಂತಂದ್ಬಿಟ್ಟು. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಸಮ್ಮರಿ ಅಂದರೆ ಏನು? ಟೋಟಲ್. ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಏನು ಮಾಡ್ತಾರೆ? ಪ್ರೊವೈಡ್ ಎ ಸಮ್ಮರಿ ಆಫ್ ವಾಟ್ ಸ್ಟೂಡೆಂಟ್ ಹ್ಯಾವ್ ಲರ್ನ್ಡ್. ಫೋರ್ತ್ ಆಪ್ಷನ್ ಆರ್ ಯೂಸ್ಡ್ ಪ್ರೈಮರಿಲಿ ಫಾರ್ ಡಯಾಗ್ನೋಸ್ಟಿಕ್ ಪರ್ಪಸ್ಗೋಸ್ಕರ ಯಾವುದು ಒಂದು ಅಸೆಸ್ಮೆಂಟ್ ಮಾಡ್ತೀವಿ ಅಂತಂದರೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ನೋಡಿ, ಇವಾಗ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಇವಾಗಲೇ ನಿಮ್ಗೆ ಹೇಳಿದೆ, ಆನ್ ಗೋಯಿಂಗ್ ಅಂತ ಇದೆ ಅಲ್ವಾ, ಆನ್ ಗೋಯಿಂಗ್ ಅಂತ ಇರ್ಬೋದು, ಅಥವಾ ಡ್ಯೂರಿಂಗ್ ಓದಿಸ್ಬೇಕಾದ್ರೆ ಡ್ಯೂರಿಂಗ್ ಟೀಚಿಂಗ್, ಅಥವಾ ಡ್ಯೂರಿಂಗ್ ಈ ವರ್ಡ್ ಆನ್ ಗೋಯಿಂಗ್, ಡ್ಯೂರಿಂಗ್, ಫೀಡ್ಬ್ಯಾಕ್, ಇದೆಲ್ಲ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಬರುತ್ತೆ. ಓಕೆ, ಈ ಕ್ವೆಶನ್ ನೋಡಿ, ಇನ್ನೂ ನಿಮಗೆ ಕ್ಲಿಯರ್ ಆಗುತ್ತೆ. ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಪ್ರಾಕ್ಟೀಸಸ್ ಇನ್ಕ್ಲೂಡ್. ಫಸ್ಟ್ ಆಪ್ಷನ್ ಸಮರೈಸಿಂಗ್ ಸ್ಟೂಡೆಂಟ್ ಪರ್ಫಾರ್ಮೆನ್ಸ್ ಅಟ್ ದ ಎಂಡ್ ಆಫ್ ಎ ಟರ್ಮ್. ಎಂಡ್ ಆಫ್ ಎ ಟರ್ಮ್ ನೋಡಿದ ತಕ್ಷಣ ನೀವೇನು ಅನ್ಕೋತೀರಾ? ಎಂಡ್ ಈ ವರ್ಡ್ ನೋಡಿದ ತಕ್ಷಣ ಸಮ್ಮ್ಯಾಟಿವ್ ಅಸೆಸ್ಮೆಂಟ್. ಸೆಕೆಂಡ್ ಆಪ್ಷನ್ ಅಡ್ಮಿನಿಸ್ಟ್ರೇಟಿಂಗ್ ಸ್ಟೇಟ್ ಮ್ಯಾಂಡೇಟೆಡ್ ಟೆಸ್ಟ್. ಇದು ಯಾವುದ್ರಲ್ಲಿ ಬರುತ್ತೆ? ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ನೋಡಿ, ಆಪ್ಷನ್ 3 ನೋಡಿ, ಕಂಡಕ್ಟಿಂಗ್ ಇನ್ಫಾರ್ಮಲ್ ಅಬ್ಸರ್ವೇಷನ್ ಆ್ಯಂಡ್ ಪ್ರೊವೈಡಿಂಗ್ ಇಮಿಡಿಯೇಟ್ ಫೀಡ್ಬ್ಯಾಕ್. ಇವಾಗಲೇ ಹೇಳಿದೆ ನಿಮಗೆ, ಫೀಡ್ಬ್ಯಾಕ್ ಇರ್ಬೋದು, ಆನ್ ಗೋಯಿಂಗ್ ಇರ್ಬೋದು, ಡ್ಯೂರಿಂಗ್ ಇರ್ಬೋದು. ಈ ವರ್ಡ್ಸ್ ನೀವು ಕಾಣಿಸಿದ ತಕ್ಷಣ ಅದು ಯಾವುದು ಅಂದರೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಎ ಟೀಚರ್ ಯೂಸಸ್ ಎ ಸೀರೀಸ್ ಆಫ್ ಕ್ವಿಝಸ್ ಟು ಚೆಕ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂಔಟ್ ಎ ಯೂನಿಟ್. ಒಂದು ಲೆಸನ್ ಮಾಡಬೇಕಾದ್ರೆ ಥ್ರೂಔಟ್ ಎ ಯೂನಿಟ್. ದಿಸ್ ಪ್ರಾಕ್ಟೀಸ್ ಈಸ್ ಎ ಎಕ್ಸಾಂಪಲ್ ಆಫ್. ಒಂದು ಕ್ವಿಝ್ ಕಂಡಕ್ಟ್ ಮಾಡ್ತಾರೆ ಅಥವಾ ಏನು ಒಂದು ಪ್ರಾಜೆಕ್ಟ್ ಕೊಡ್ತಾರೆ. ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ? ಆಪ್ಷನ್ ಸಿ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಇದಕ್ಕೆ ರೈಟ್ ಆನ್ಸರ್. ಎ ಟೀಚರ್ ಯೂಸಸ್ ಎ ಸೀರೀಸ್ ಆಫ್ ಕ್ವಿಝಸ್ ಟು ಚೆಕ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂಔಟ್ ಎ ಯೂನಿಟ್. ಇದು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ರೋಲ್ ಆಫ್ ಅ ಸ್ಟೂಡೆಂಟ್ ಸೆಲ್ಫ್ ಅಸೆಸ್ಮೆಂಟ್ ಇನ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ಇವಾಗ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ತಾ ಇದ್ದಾರೆ. ಕ್ವೆಶನ್ ಅರ್ಥ ಮಾಡ್ಕೊಂಡ್ರಿ. ಆಪ್ಷನ್ ನೋಡಿ, ಫಸ್ಟ್ ಇಟ್ ಸರ್ವ್ಸ್ ಟು ಫೈನಲೈಸ್ ಸ್ಟೂಡೆಂಟ್ಸ್ ಗ್ರೇಡ್ಸ್. ಫೈನಲೈಸ್ ಸ್ಟೂಡೆಂಟ್ ಗ್ರೇಡ್ ಯಾವುದು? ಸಮ್ಮ್ಯಾಟಿವ್ ಅಸೆಸ್ಮೆಂಟ್. ಸೆಕೆಂಡ್ ಆಪ್ಷನ್, ಇಟ್ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಲರ್ನಿಂಗ್. ಅವ್ರನ್ನೇ ಸೆಲ್ಫ್ ಅಸೆಸ್ಮೆಂಟ್ ಅಂತ ಕ್ವೆಶನಲ್ಲಿ ಕೇಳಿದ್ದಾರೆ. ಅವ್ರ ಓನ್ ಲರ್ನಿಂಗನ್ನ ಅವರೇ ಏನು ಮಾಡ್ಕೋತಾರೆ? ಅಸೆಸ್ ಮಾಡ್ಕೋತಾರೆ. ಇಟ್ ಎನ್ಕರೇಜಸ್ ಸ್ಟೂಡೆಂಟ್ಸ್ ಟು ರಿಫ್ಲೆಕ್ಟ್ ಆನ್ ದೇರ್ ಓನ್ ಲರ್ನಿಂಗ್. ಯಾವುದು? ಸೆಲ್ಫ್ ಅಸೆಸ್ಮೆಂಟಲ್ಲಿ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ನೋಡಿ, ಕೆಲವೊಂದು ಕ್ವೆಶನ್ಗೆ ನಾನು ಈ ಥರ ಆನ್ಸರ್ ಮಾರ್ಕ್ ಮಾಡೋದಿಲ್ಲ. ಏನಕ್ಕೆ ಮಾರ್ಕ್ ಮಾಡೋದಿಲ್ಲ ಅಂದರೆ ನಿಮ್ಗೊಂಥರ ಮಾಕ್ ಟೆಸ್ಟ್ ಥರ ಆಗಲಿ, ಕ್ವೆಶನ್ ಓದ್ಬಿಟ್ಟು ನೀವೇ ಆನ್ಸರ್ ಮಾಡಲಿ ಅಂತಂದ್ಬಿಟ್ಟು, ಟ್ರೈ ಮಾಡಲಿ ಆನ್ಸರ್ ಮಾಡೋಕ್ಕೆ ಅಂತಂದ್ಬಿಟ್ಟು ನಾನು ಮಾರ್ಕ್ ಮಾಡೋದಿಲ್ಲ. ನೆಕ್ಸ್ಟ್ ಕ್ವೆಶನ್, ಎ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಮೈಟ್ ಇನ್ಕ್ಲೂಡ್. ಆಪ್ಷನ್ ಸಿ ಎ ಯೂನಿಟ್ ಟೆಸ್ಟ್ ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಅಂದರೆ ಎ ಪೋರ್ಟ್ಫೋಲಿಯೋ ರಿವ್ಯೂ ಅಂತ ಇದೆ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ. ಪೋರ್ಟ್ಫೋಲಿಯೋ ರಿವ್ಯೂ ಅಂದರೆ ಇವಾಗ ಪೋರ್ಟ್ಫೋಲಿಯೋ ಅಂದರೆ ಏನು? ನಿಮಗೆ ಒಂದು ಚೈಲ್ಡ್ಸ್ದು ಒಂದು ರಿಪೋರ್ಟ್ಸ್ ಎಲ್ಲ ರೆಕಾರ್ಡ್ಸ್ ಎಲ್ಲ ಮೇಂಟೈನ್ ಮಾಡಿರ್ತಾರೆ. ರಿವ್ಯೂ ಅದು ಇದರಲ್ಲಿ ಬರುತ್ತೆ. ಯಾವುದರಲ್ಲಿ? ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ. ಆಪ್ಷನ್ ಡಿ ಕ್ಲಾಸ್ ರೂಮ್ ಡಿಸ್ಕಷನ್, ಅದು ಕೂಡ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಆಪ್ಷನ್ ಸಿ ಏನಿದೆ, ಯೂನಿಟ್ ಟೆಸ್ಟ್ ಆಗಿರಲಿ, ಟರ್ಮ್ ಎಂಡ್ ಟೆಸ್ಟ್ ಆಗಿರಲಿ, ಟೆಸ್ಟ್ ಎಕ್ಸಾಮ್, ಫಸ್ಟ್ ಸೆಮ್ ಎಕ್ಸಾಮ್, ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಅಥವಾ ಟರ್ಮ್ ಎಂಡ್ ಎಕ್ಸಾಮ್, ಇದೆಲ್ಲ ಟೆಸ್ಟ್ ಆಗಿರಲಿ ಅಥವಾ ಎಕ್ಸಾಮ್ಸ್ ಆಗಿರಲಿ, ಯಾವುದ್ರಲ್ಲಿ ಬರುತ್ತೆ? ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಸ್ಟೇಟ್ಮೆಂಟ್ ಅಬೌಟ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಈಸ್ ಟ್ರೂ? ಫಸ್ಟ್ ಆಪ್ಷನ್, ಇಟ್ ಅಕರ್ಸ್ ಓನ್ಲಿ ಅಟ್ ದ ಎಂಡ್ ಆಫ್ ಆನ್ ಇನ್ಸ್ಟ್ರಕ್ಷನಲ್ ಪೀರಿಯಡ್. ಫಸ್ಟ್ ಆಪ್ಷನ್ ಸಮ್ಮ್ಯಾಟಿವ್ ಅಸೆಸ್ಮೆಂಟ್. ಸೆಕೆಂಡ್, ಇಟ್ ಈಸ್ ಆಲ್ವೇಸ್ ಗ್ರೇಡೆಡ್, ಅದು ಕೂಡ ಸಮ್ಮ್ಯಾಟಿವ್ ಅಸೆಸ್ಮೆಂಟ್. ಸಿ, ಇಟ್ ಕ್ಯಾನ್ ಇನ್ಕ್ಲೂಡ್ ಸ್ಟೂಡೆಂಟ್ ಟೀಚರ್ ಕಾನ್ಫರೆನ್ಸಸ್, ಇದು ಯಾವುದು? ಫಾರ್ಮ್ಯಾಟಿವ್ ಅಸೆಸ್ಮೆಂಟ್. ಆಪ್ಷನ್ ಡಿ ಅಲ್ಲಿ ಏನಿದೆ, ಇಟ್ ಈಸ್ ದ ಸೇಮ್ ಆ್ಯಸ್ ಎ ಪ್ರೀ ಟೆಸ್ಟ್
ಅಂದರೆ ಇವಾಗ ಡಯಾಗ್ನೋಸ್ಟಿಕ್ ಟೆಸ್ಟ್ ಯಾವಾಗ ಮಾಡ್ತೀವಿ, ನಾವು ಒಂದು ಲೆಸನ್ ಮಾಡೋಕ್ಕಿಂತ ಮುಂಚೆ ಡಯಾಗ್ನೋಸ್ ಮಾಡ್ತೀವಿ. ಡಯಾಗ್ನೋಸ್ಟಿಕ್ ಟೆಸ್ಟ್ ಆಪ್ಷನ್ ಡಿ ಇದೆಯಲ್ಲ, ಇದು ಇಟ್ ಈಸ್ ದ ಸೇಮ್ ಆ್ಯಸ್ ಎ ಪ್ರೀ ಟೆಸ್ಟ್ ಮಾಡೋದು ಅಂದರೆ ಒಂದು ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟೆಸ್ಟ್ ಮಾಡೋದು ಯಾವುದು, ಡಯಾಗ್ನೋಸ್ಟಿಕ್ ಟೆಸ್ಟ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದೇ ರೀತಿ ನನಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ, ಮ್ಯಾಕ್ಸಿಮಮ್ ಕ್ವೆಶನ್ಸ್ನ ಬೇರೆ ಬೇರೆ ರೀತಿ ಒಂದು ಡಿಫಿಕಲ್ಟ್ ಕ್ವೆಶನ್ಸ್ ಟ್ವಿಸ್ಟ್ ಮಾಡಿಬಿಟ್ಟು ನಿಮಗೆ ಇನ್ನೂ ನೆಕ್ಸ್ಟ್ ವೀಡಿಯೋಸಲ್ಲಿ ಕೊಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ.